ಗುರುಪೌರ್ಣಿಮೆಯ ನಿಮಿತ್ತ ನಾವು ಇವತ್ತು ಇಸ್ರೋ ಲೇಔಟಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ರೆ ಸ್ವರ್ಗಕ್ಕೆ ಬಂದಿದ್ದೀವ ಅನ್ನುವಂಥ ಅನುಭವ ಆಗುತ್ತೆ. ಯಾಕಂದರೆ ಇಲ್ಲಿ ಅಷ್ಟೊಂದು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಅಲಂಕಾರಗಳನ್ನ ಮಾಡಲಾಗ್ತಾ ಇದೆ. ಹಾಗೆಯೇ ಸಾಗರೋಪಾದಿಯಲ್ಲಿ ಜನರು ಕೂಡ ಬಂದು ದೇವರ ದರ್ಶನವನ್ನು, ಗುರುಗಳ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಒಳಗೆ ನೋಡ್ತಾ ಇದ್ರೆ ಪ್ರತ್ಯಕ್ಷ ಸಾಯಿಬಾಬಾನನ್ನ ನೋಡ್ತಾ ಇದ್ದೀವಿ ಅನ್ನೋ ಅನುಭವ ನಮಗಾಗ್ತಾ ಇದೆ ಅಂತ ಇಲ್ಲಿನ ಜನರು ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತು ಇಲ್ಲಿರುವಂಥ ಸಾಯಿಬಾಬಾ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ, ಹಾಗೆಯೇ ಇಲ್ಲಿನ ವಿಶೇಷ ಪೂಜೆಗಳು ಇವತ್ತು ಯಾವ ರೀತಿಯಾಗಿ ನೆರವೇರಿದೆ, ಬನ್ನಿ ನೋಡ್ತಾ ಹೋಗೋಣ. ನಮಸ್ತೆ, ನನ್ನ ಹೆಸರು ಕೀರ್ತನ. ನಾನು 20 ಇಯರ್ಸಿಂದ ಇಲ್ಲಿ ಬರ್ತಾ ಇದ್ದೀನಿ. ನಮ್ಮಪ್ಪ ಅನಿಸುತ್ತೆ ಬಂದಿದ್ದು ಚಿಕ್ಕವಳಿಂದ ಒಂಥರ ಮ್ಯಾಜಿಕ್ ನೋಡ್ತಾ ಇದ್ದೀನಿ. ಎವ್ರಿ ಟೈಮ್ ಬಂದಾಗೆಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ಆಮೇಲೆ ಪ್ರತಿ ವರ್ಷ ಬಂದಾಗೆಲ್ಲ ನನಗೆ ಬೇರೆ ಬೇರೆ ಅಲಂಕಾರ ನೋಡೋಕ್ಕೆ ಇಷ್ಟ ಆಗುತ್ತೆ. ಅದಾದಮೇಲೆ ಬಾಬನ್ ಜೊತೆ ಇದ್ದು ನನಗಿವಾಗ ಒಂದು ಗುರುನೂ ಸಿಕ್ಕಿದ್ದಾರೆ ಲೈಫಲ್ಲಿ, ಬಾಬನ್ ಥರ ಇರೋರೆ. ಸೊ ಇನ್ನು ನನಗೆ ಲೈಫಲ್ಲಿ ಈಸಿ ಆಗ್ತಾಯಿದೆ ಪಾತು, ಕೆರಿಯರಲ್ಲಾಗಿರಲಿ, ಪರ್ಸ್ನಲ್ ಲೈಫಲ್ಲಾಗಿರಲಿ. ಸೊ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಾಯಿರಾಮ್. ನಮಸ್ಕಾರ, ನನ್ನ ಹೆಸರು ಗೌತಮಿ ಅಂತ. ಎಲ್ಲರಿಗೂ ಗುರುಪೂರ್ಣಿಮೆ ಶುಭಾಕಾಂಕ್ಷೆಗಳು. ನಾನು ತುಂಬ ವರ್ಷದಿಂದ ಇಲ್ಲಿ ಬಾಬಾ ಟೆಂಪಲಲ್ಲಿ ಸೇವೆ ಮಾಡೋಣ ಅಂತ ತುಂಬ ನೋಡ್ತಾ ಇದ್ದೀನಿ. ಈ ಸಲ ನನಗೆ ಲಕ್ಕಿಯಾಗೆ ಸಿಕ್ತು. ನಾವು ಇಲ್ಲಿ ಸೇವೆಗೆ ಅಂತ ಬಂದಿದ್ವಿ. ತುಂಬ ಜನ ಎಷ್ಟೋ ಭಕ್ತಿಯಿಂದ ಬೆಳಗಿಂದ ತುಂಬ ಹೊತ್ತು 6:30ಯಿಂದ ತುಂಬ ಜನ ಬರ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬಾಬಾನೇ ಪ್ರೇ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಾನು ಮುಂಚೆ ಚೈತನ್ಯ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವಾಗ ನನ್ನದೇ ಓನ್ ಬಿಸ್ನೆಸ್ ಇಟ್ಕೊಂಡಿದ್ದೀನಿ. ಸೊ ಬಾಬಾ ಬಗ್ಗೆ ಅಂತಂದರೆ ಅದೊಂದು ಮಿರಾಕಲ್ಲೇ, ಅವರಂದ್ರೆ ಮಿರಾಕಲ್ಲು. ಸೊ ಇಲ್ಲಿ ಬಂದು ನಾನು ಈ ಸೇವೆ ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಸ್ಟೇಜಿಗೆ ಬಂದು ನಿಂತಿದ್ದೀನಿ, ಅದೆಲ್ಲ ಬಾಬಾ ಮಿರಾಕಲ್ಲು. ಸೊ ಇದೆಲ್ಲ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ನಾವೇನೋ ಹಿಂದಿನ ಕರ್ಮ ಮಾಡಿರ್ತೀವಿ ಅದಕ್ಕೆಲ್ಲ. ಆ್ಯಂಡ್ ಇಲ್ಲಿ ಪೂಜೆ ಅಂತೂ ನೀವು ವಾರ ಬಂದರೆ ಟಿಲ್ 9 o'clock ಭಜನೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ನೋಡಿ ಅಂತಲೇ ನಾನು ಕೇಳ್ಕೊತೀನಿ. ಓಕೆ, ಸೊ ನಮಸ್ಕಾರ ಎಲ್ರಿಗೂ. ನಾನು ಅನ್ವಿತಾ ಅಂತ ಹೇಳಿ. ಸೊ ನಾನು ಇಲ್ಲೇ ಬಾಬಾ ದೇವಸ್ಥಾನ ಲೇಔಟಲ್ಲೇ ಇರೋದು ಇಲ್ಲೇ. ಸೊ ಯೂಶ್ವಲಿ ಎವ್ರಿ ಗುರುವಾರ ನಾನು ಇಲ್ಲಿಗೆ ಬರ್ತೇನೆ. ಸೊ ಎವ್ರಿ ದಿನ ತುಂಬ ಚೆನ್ನಾಗಿರುತ್ತೆ. ಬಾಬಾ ಪವಾಡಗಳಾಗಿರ್ಬೋದು ಅಥವಾ ಬಾಬಾನ ಆಶೀರ್ವಾದ ಪಡೆಯೋದ್ರಲ್ಲಿ ತುಂಬ ಖುಷಿ ಇದೆ. ಸೊ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ, ಗುರು ಪೂರ್ಣಿಮೆ ಇರೋದ್ರಿಂದ ಜನಗಳನ್ನ ನೋಡೋದ್ರಲ್ಲೇ ಭಾಳ ತುಂಬ ಸಂತೋಷ ಇದೆ. ಬಿಕಾಸ್ ಎಷ್ಟೊಂದು ಜನ, ಸಾವಿರಾರು ಜನ ಬರ್ತಿದ್ದಾರೆ. ಬೆಳಿಗ್ಗೆಯಿಂದ ಈಗ ಆಲ್ಮೋಸ್ಟ್ ನೈಟ್ ಆಗಿದೆ, 9 o'clock ಆಗಿದೆ, ಆದರೂ ಇಷ್ಟೊಂದು ಜನ ಬರ್ತಿದ್ದಾರೆ. ತುಂಬ ಚೆನ್ನಾಗಿ ದರ್ಶನ ಪಡೆದ್ವಿ ನಾವು. ತುಂಬ ಚೆನ್ನಾಗಿ ಅಲಂಕಾರ ಆಗಿರಬಹುದು, ಪ್ರಸಾದ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ನನಗೆ. ಥ್ಯಾಂಕ್ ಯು. ಓಂ ಸಾಯಿರಾಮ್. ಗುರು ಹಿಂದೆ ಇರಬೇಕಂತೆ, ಗುರಿ ಮುಂದೆ ತಾನಾಗಲೇ ಸಾಗುತ್ತೆ ಅನ್ನೋಂಥ ಮಾತು ಸಾಕಷ್ಟು ಬಾರಿ ಕೇಳಿರ್ತೀವಿ. ಅದರ ಜೊತೆಗೆ ಸಾಯಿಬಾಬಾ ಅವರ ಸಾಕಷ್ಟು ಪವಾಡಗಳನ್ನ ಕೂಡ ನಾವು ಕೇಳಿ ಬೆಳೆದಿರ್ತೀವಿ. ಜೀವನದಲ್ಲಿ ಧಾರ್ಮಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ, ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಜೀವನವನ್ನು ಸರಾಗವಾಗಿ ಸಾಗಿಸೋದಕ್ಕೆ ಸಾಯಿಬಾಬಾ ಸಾಕಷ್ಟು ದಾರಿದೀಪವಾಗಿ ಎಲ್ಲರ ಬೆಳಕನ್ನು ಬೆಳಗಿದ್ದಾರೆ, ಹಾಗೆಯೇ ಬೆಳಗ್ತಾ ಇದ್ದಾರೆ ಕೂಡ. ಸಾಕಷ್ಟು ಅಗಣಿತ ಭಕ್ತರು ಕೂಡ ಇಲ್ಲಿ ಬಂದಿರುವಂಥದ್ದು ಅದಕ್ಕೆ ಸಾಕ್ಷಿ ಅಂದರೆ ತಪ್ಪಾಗಲಾರದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ TV.